ಡೀಟೇಲ್ಸ್ ಅನ್ನ ಪಡ್ಕೊಳ್ತೀವಿ. ಮಾಸ್ಕ್ ಮ್ಯಾನ್ ಸಿಎನ್ ಚಿನ್ನಯ್ಯಗೆ ಈಗ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋದ್ರು. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ. ಆ ಟೆಸ್ಟ್ ನ ಬಳಿಕ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಕೋರ್ಟ್ನತ್ತ ಕರೆದುಕೊಂಡು ಹೋಗ್ತಾರೆ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಎಸ್ಐಟಿ. ಮಾಸ್ಕ್ ಮ್ಯಾನ್ ಸಿಎನ್ ಚಿನ್ನಯ್ಯಗೆ ಈಗ ಮೆಡಿಕಲ್ ಟೆಸ್ಟ್ಗಾಗಿ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಂತ ವಿಜುವಲ್ಸ್ ಅನ್ನ ಗಮನಿಸಿದ್ವಿ. ಅಲ್ಲಿ ತುರ್ತು ಚಿಕಿತ್ಸಾ ಘಟಕ ಕ್ಯಾಶುಯಾಲಿಟಿ ಆ ಡೋರ್ ಇದೆಯಲ್ಲ, ಎಮರ್ಜೆನ್ಸಿ ಡೋರ್ ಮುಖಾಂತರ ಆತನನ್ನ ಕರೆದುಕೊಂಡು ಹೋದ್ರು ಒಳಗಡೆ. ಆ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದೀವಿ ನೋಡಿ. ಆ ನಂತರದಲ್ಲಿ ಕೋರ್ಟ್ನತ್ತ ಕರ್ಕೊಂಡು ಹೋಗ್ತಾರೆ. ಮಾಸ್ಕ್ ಮ್ಯಾನ್ ಅನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಲಾಗಿದೆ. ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ಇನ್ನೇನು 5-10 ನಿಮಿಷದಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ. ಅದರ ನಂತರದಲ್ಲಿ ಆತನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಕೋರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಆನಂತರ ಕಸ್ಟಡಿನ ಅಥವಾ ಬಂಧನನ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಸದ್ಯಕ್ಕೆ ಗಮನಿಸ್ತಾ ಇರುವಂತಹ ವಿಚಾರವನ್ನ ನೋಡಿದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಇನ್ನೂ ಕೂಡ ತನಿಖೆ ಮಾಡೋದು ಬಾಕಿ ಇದೆ, ವಿಚಾರಣೆ ಮಾಡೋದು ಬಾಕಿ ಇದೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಹಾಗಾಗಿ ಕಸ್ಟಡಿಗೆ ಪಡಿಬಹುದು, ಎಷ್ಟು ದಿನ ಅನ್ನೋವಂತಹ ಪ್ರಶ್ನೆ ಇದೆ. ಸಿಎನ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ಈತನನ್ನ ಈಗ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋಗಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ಮಾರುತಿ. ಎಸ್ ಗೋ ಹೆಡ್. ಈಗ ಪ್ರಮುಖವಾಗಿ ಗಮನಿಸುವಂತ ಅಂಶ ಏನು ಅಂತಂದ್ರೆ, ಸಾಕಷ್ಟು ದಿನಗಳ ಕಾಲ ಈ ಮಾಸ್ಕ್ ಮ್ಯಾನ್ ಅಂದ್ರೆ ಏನು ದೂರುದಾರ ಅಂತ ಹೇಳ್ಕೊಂಡು ಧರ್ಮಸ್ಥಳಕ್ಕೆ ಬಂದು ಒಂದಿಷ್ಟು ಜಾಗಗಳನ್ನ ತೋರಿಸಿ ಅಲ್ಲಿ ಶವಗಳ ಹೂತು ಹಾಕಿದ್ದೇನೆ, ಇಷ್ಟು ವಯಸ್ಸಿನ ಅಂದ್ರೆ ಪ್ರಮುಖವಾಗಿ ಹೇಳಿರುವಂತ ಅಂಶ ಏನು ಅಂತಂದ್ರೆ ಒಂದಿಷ್ಟು ವಯಸ್ಕರ ಮಹಿಳೆಯರ ಶವವನ್ನು ಹೂತು ಹಾಕಿದ್ದೇನೆ ಅಂತ ಏನು ಹೇಳಿದ ಎಸ್ಐಟಿ ತನಿಖೆಯಲ್ಲಿ. ಹೀಗಾಗಿ ಈ ಮಾತನ್ನ ಸಂಪೂರ್ಣವಾಗಿ ಇಲಾಖೆ ಕೂಡ ನಂಬಿತ್ತು ಒಂದು ಕಡೆಗೆ. ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಈ ಒಂದು ಕಾರ್ಯಗಳನ್ನ ಮಾಡ್ಲಿಕ್ಕಿಂತ ಮುಂಚೆ ಎಲ್ಲಾ ವ್ಯವಸ್ಥೆಯಲ್ಲಿ ಎಲ್ಲಾ ಆಯಾಮಗಳಲ್ಲಿ ಈ ಒಂದು ತನಿಖೆಯನ್ನು ಆರಂಭಿಸಿದಾಗ ಒಂದಿಷ್ಟು ಮಾಹಿತಿಯನ್ನ ತನಿಖಾಧಿಕಾರಿಗಳ ಮುಂದೆ ಇದೇ ಮಾಸ್ಕ್ ಮ್ಯಾನ್ ಹೇಳ್ಕೊಂಡಿದ್ದ ಅಂತ ಹೇಳ್ಬೋದು. ಅವೆಲ್ಲವುಗಳನ್ನ ವಿಡಿಯೋ ಚಿತ್ರೀಕರಣ ಮಾಡೋದ್ರ ಮುಖಾಂತರ ಮತ್ತು ಬರೆದುಕೊಳ್ಳುವ ಮುಖಾಂತರ ಮತ್ತು ಟೈಪ್ ಮಾಡುವ ಮುಖಾಂತರ ಒಂದಿಷ್ಟು ವ್ಯವಸ್ಥೆಗಳಲ್ಲಿ ಆ ತನಿಖೆಯ ಆಯಾಮವನ್ನ ಬದಲಾವಣೆ ಮಾಡಲಾಗಿತ್ತು. ಅಂದ್ರೆ ಪ್ರಮುಖವಾಗಿ ಪ್ರತಿ ಬಾರಿ ಮಾಡುವಂತಹ ತನಿಖೆ ಏನಿತ್ತು ಅಥವಾ ಹಾಗೆ ಜಾಗಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ರು, ಅಲ್ಲೆಲ್ಲ ಒಂದೊಂದು ದಿನ ಒಂದೊಂದು ಆಯಾಮಗಳಲ್ಲಿ ಒಂದಿಷ್ಟು ತನಿಖೆಯ ಆಯಾಮಗಳನ್ನ ಬದಲಾವಣೆ ಮಾಡ್ತಾ ಹೋಗ್ತಾ ಇದ್ರು. ಇದೀಗ ಬೆಳ್ತಂಗಡಿಯ ಕಚೇರಿ ಮುಂದೇನು ಬೆಳ್ತಂಗಡಿಯ ಸ್ಟೇಷನ್ ನಿಂದ ಅಂದ್ರೆ ಎಸ್ಐಟಿ ಕಚೇರಿಯಿಂದ ನೇರವಾಗಿ ಇದೀಗ ಬೆಳ್ತಂಗಡಿಗೆ ತಾಲೂಕಾ ಆಸ್ಪತ್ರೆ ಕರ್ಕೊಂಡು ಬಂದಿರುವಂತದ್ದು. ಸದ್ಯ ಇಲ್ಲಿ ಈಗ ಮಾಸ್ಕ್ ಮ್ಯಾನ್ಗೆ ಈಗ ಒಂದಿಷ್ಟು ಗ್ರಿಲ್ ಏನಾಯಿತು, ಅದಾದ ಬಳಿಕ ಅವರೇನನ್ನ ಹೇಳಿಕೆಯನ್ನು ಕೊಟ್ಟಿದ್ದ ಅವುಗಳನ್ನು ಮತ್ತೆ ಪುನರಾವರ್ತಿವಾಗಿ ಮತ್ತಷ್ಟು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳಲಾಗಿತ್ತು. ಇದೀಗ ಬೆಳ್ತಂಗಡಿಯ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಮಾಸ್ಕ್ ಮ್ಯಾನ್ ಅಂದ್ರೆ ಏನ್ ದೂರದರ ಅಥವಾ ಮಾಸ್ಕ್ ಮ್ಯಾನ್ ಅಂತ ಹೇಳ್ತೀವಿ, ಅವನನ್ನ ಆರೋಗ್ಯ ತಪಾಸಣೆ ಆದ ಬಳಿಕ ಇಲ್ಲಿಂದ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಆ ಕೋರ್ಟ್ ನಲ್ಲಿ ಹಾಜರುಪಡಿಸಾದ ಬಳಿಕ ಈ ಇಷ್ಟು ದಿನಗಳ ಕಾಲ ಯಾವೆಲ್ಲ ರೀತಿಯಲ್ಲಿ ಗ್ರಿಲ್ ಆಗಿತ್ತು, ಯಾವೆಲ್ಲ ರೀತಿಯಲ್ಲಿ ತನಿಖೆ ಆಯಾಮ ಆಗಿತ್ತು, ಅವೆಲ್ಲವನ್ನ ಅಂದ್ರೆ ವಿಡಿಯೋ ಆಗಿರ್ಬೋದು ಅಥವಾ ಬೆರಳನ್ನು ಬರೆದುಕೊಂಡಂತ ವಿಷಯಗಳಾಗಿರ್ಬೋದು ಅಥವಾ ಟೈಪ್ ಮಾಡಿದ ಏನೋ ಒಂದಿಷ್ಟು ತೆಗೆದುಕೊಂಡು ಹೋಗಿ ಜಡ್ಜ್ ಮುಂದೆ ಸಾದರಪಡಿಸುವ ಕಾರ್ಯ ನಡೀತಾ ಇರುವಂತದ್ದು. ಇದಾದ ಬಳಿಕ ಮಾಸ್ಕ್ ಮ್ಯಾನ್ ಅನ್ನು ಕೂಡ ಒಪ್ಪಿಸಲಾಗುತ್ತೆ. ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಳ್ತಾರೆ ಇವತ್ತು. ಅವ್ರು ಈಗ ಒಂದಿಷ್ಟು ಜನ ಏನು ತನಿಖೆಯಲ್ಲಿ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀವಿ. ಮಾಸ್ಕ್ ಮ್ಯಾನ್ ಸಿಎನ್ ಚಿನ್ನಯ್ಯಗೆ ಈಗ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋದ್ರು. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ. ಆ ಟೆಸ್ಟ್ ನ ಬಳಿಕ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಕೋರ್ಟ್ನತ್ತ ಕರೆದುಕೊಂಡು ಹೋಗ್ತಾರೆ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಎಸ್ಐಟಿ. ಮಾಸ್ಕ್ ಮ್ಯಾನ್ ಸಿಎನ್ ಚಿನ್ನಯ್ಯಗೆ ಈಗ ಮೆಡಿಕಲ್ ಟೆಸ್ಟ್ಗಾಗಿ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಂತ ವಿಜುವಲ್ಸ್ ಅನ್ನ ಗಮನಿಸಿದ್ವಿ. ಅಲ್ಲಿ ತುರ್ತು ಚಿಕಿತ್ಸಾ ಘಟಕ ಕ್ಯಾಶುಯಾಲಿಟಿ ಆ ಡೋರ್ ಇದೆಯಲ್ಲ, ಎಮರ್ಜೆನ್ಸಿ ಡೋರ್ ಮುಖಾಂತರ ಆತನನ್ನ ಕರೆದುಕೊಂಡು ಹೋದ್ರು ಒಳಗಡೆ. ಆ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದೀವಿ ನೋಡಿ. ಆ ನಂತರದಲ್ಲಿ ಕೋರ್ಟ್ನತ್ತ ಕರ್ಕೊಂಡು ಹೋಗ್ತಾರೆ. ಮಾಸ್ಕ್ ಮ್ಯಾನ್ ಅನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಲಾಗಿದೆ. ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ಇನ್ನೇನು 5-10 ನಿಮಿಷದಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ. ಅದರ ನಂತರದಲ್ಲಿ ಆತನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಕೋರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಆನಂತರ ಕಸ್ಟಡಿನ ಅಥವಾ ಬಂಧನನ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಸದ್ಯಕ್ಕೆ ಗಮನಿಸ್ತಾ ಇರುವಂತಹ ವಿಚಾರವನ್ನ ನೋಡಿದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಇನ್ನೂ ಕೂಡ ತನಿಖೆ ಮಾಡೋದು ಬಾಕಿ ಇದೆ, ವಿಚಾರಣೆ ಮಾಡೋದು ಬಾಕಿ ಇದೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಹಾಗಾಗಿ ಕಸ್ಟಡಿಗೆ ಪಡಿಬಹುದು, ಎಷ್ಟು ದಿನ ಅನ್ನೋವಂತಹ ಪ್ರಶ್ನೆ ಇದೆ. ಸಿಎನ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ಈತನನ್ನ ಈಗ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋಗಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ಮಾರುತಿ. ಎಸ್ ಗೋ ಹೆಡ್.
ಈಗ ಪ್ರಮುಖವಾಗಿ ಗಮನಿಸುವಂತ ಅಂಶ ಏನು ಅಂತಂದ್ರೆ ಸಾಕಷ್ಟು ದಿನಗಳ ಕಾಲ ಈ ಮಾಸ್ ಕಮ್ಯಾನ್ ಅಂದ್ರೆ ಏನು ದೂರುದಾರ ಅಂತ ಹೇಳ್ಕೊಂಡು ಧರ್ಮಸ್ಥಳಕ್ಕೆ ಬಂದು ಒಂದಿಷ್ಟು ಜಾಗಗಳನ್ನ ತೋರಿಸಿ ಅಲ್ಲಿ ಶವಗಳ ಹೂತು ಹಾಕಿದ್ದೇನೆ. ಇಷ್ಟು ವಯಸ್ಸಿನ ಅಂದ್ರೆ ಪ್ರಮುಖವಾಗಿ ಹೇಳಿರುವಂತ ಅಂಶ ಏನು ಅಂತಂದ್ರೆ ಒಂದಿಷ್ಟು ವಯಸ್ಕರ ಮಹಿಳೆಯರ ಶವವನ್ನು ಹೂತು ಹಾಕಿದ್ದೇನೆ ಅಂತ ಏನು ಹೇಳಿದ್ದ SIT ತನಿಖೆಯಲ್ಲಿ. ಹೀಗಾಗಿ ಈ ಮಾತನ್ನ ಸಂಪೂರ್ಣವಾಗಿ ಇಲಾಖೆ ಕೂಡ ನಂಬಿತ್ತು ಒಂದು ಕಡೆಗೆ. ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಈ ಒಂದು ಕಾರ್ಯಗಳನ್ನ ಮಾಡ್ಲಿಕ್ಕಿಂತ ಮುಂಚೆ ಎಲ್ಲಾ ವ್ಯವಸ್ಥೆಯಲ್ಲಿ ಎಲ್ಲಾ ಆಯಾಮಗಳಲ್ಲಿ ಈ ಒಂದು ತನಿಖೆಯನ್ನು ಆರಂಭಿಸಿದಾಗ ಒಂದಿಷ್ಟು ಮಾಹಿತಿಯನ್ನ ತನಿಖಾಧಿಕಾರಿಗಳ ಮುಂದೆ ಇದೇ ಮಾಸ್ಕ್ ಮ್ಯಾನ್ ಹೇಳ್ಕೊಂಡಿದ್ದ ಅಂತ ಹೇಳ್ಬೋದು. ಅವೆಲ್ಲವುಗಳನ್ನ ವಿಡಿಯೋ ಚಿತ್ರೀಕರಣ ಮಾಡೋದ್ರ ಮುಖಾಂತರ ಮತ್ತು ಬರೆದುಕೊಳ್ಳುವ ಮುಖಾಂತರ ಮತ್ತು ಟೈಪ್ ಮಾಡುವ ಮುಖಾಂತರ ಒಂದಿಷ್ಟು ವ್ಯವಸ್ಥೆಗಳಲ್ಲಿ ಆ ತನಿಖೆ ಆಯಾಮವನ್ನ ಬದಲಾವಣೆ ಮಾಡಲಾಗಿತ್ತು. ಅಂದ್ರೆ ಪ್ರಮುಖವಾಗಿ ಪ್ರತಿ ಬಾರಿ ಮಾಡುವಂತಹ ತನಿಖೆ ಏನಿತ್ತು ಅಥವಾ ಹಾಗೆ ಜಾಗಗಳಿಗೆ ಕಲ್ತ್ಕೊಂಡು ಹೋಗ್ತಾ ಇದ್ರು ಅಲ್ಲೆಲ್ಲ ಒಂದೊಂದು ದಿನ ಒಂದೊಂದು ಆಯಾಮಗಳಲ್ಲಿ ಒಂದಿಷ್ಟು ತನಿಖೆಯ ಆಯಾಮಗಳನ್ನ ಬದಲಾವಣೆ ಮಾಡ್ತಾ ಹೋಗ್ತಾ ಇದ್ರು. ಇದೀಗ ಬೆಳ್ತಂಗಡಿಯ ಕಚೇರಿ ಮುಂದೇನು ಬೆಳ್ತಂಗಡಿಯ ಸ್ಟೇಷನ್ ನಿಂದ ಅಂದ್ರೆ SIT ಕಚೇರಿಯಿಂದ ನೇರವಾಗಿ ಇದೀಗ ಬೆಳ್ತಂಗಡಿಗೆ ತಾಲೂಕಾ ಆಸ್ಪತ್ರೆ ಕರ್ಕೊಂಡು ಬಂದಿರುವಂತದ್ದು. ಸದ್ಯ ಇಲ್ಲಿ ಈಗ ಮಾಸ್ಕ್ ಮ್ಯಾನ್ಗೆ ಈಗ ಒಂದಿಷ್ಟು ಗ್ರಿಲ್ ಏನಾಯಿತು, ಅದಾದ ಬಳಿಕ ಅವ್ರು ಏನನ್ನ ಹೇಳಿಕೆಯನ್ನು ಕೊಟ್ಟಿದ್ದ ಅವುಗಳನ್ನೆಲ್ಲ ಮತ್ತೆ ಪುನರಾವರ್ತಿವಾಗಿ ಮತ್ತಷ್ಟು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳಲಾಗಿತ್ತು. ಇದೀಗ ಬೆಳ್ತಂಗಡಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಮಾಸ್ಕ್ ಮ್ಯಾನ್ ಅಂದ್ರೆ ಏನ್ ದೂರದರ ಅಥವಾ ಮಾಸ್ಕ್ ಮ್ಯಾನ್ ಅಂತ ಹೇಳ್ತೀವಿ ಅವನನ್ನ ಆರೋಗ್ಯ ತಪಾಸಣೆ ಆದ ಬಳಿಕ ಇಲ್ಲಿಂದ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಆ ಕೋರ್ಟ್ ನಲ್ಲಿ ಹಾಜರುಪಡಿಸಾದ ಬಳಿಕ ಈ ಇಷ್ಟು ದಿನಗಳ ಕಾಲ ಯಾವೆಲ್ಲ ರೀತಿಯಲ್ಲಿ ಗ್ರಿಲ್ ಆಗಿತ್ತು, ಯಾವೆಲ್ಲ ರೀತಿಯಲ್ಲಿ ತನಿಖೆ ಆಯಾಮ ಆಗಿತ್ತು ಅವೆಲ್ಲವನ್ನ ಅಂದ್ರೆ ವಿಡಿಯೋ ಆಗಿರ್ಬೋದು ಅಥವಾ ಬೆರಳನ್ನು ಬರೆದುಕೊಂಡಂತ ವಿಷಯಗಳಾಗಿರ್ಬೋದು ಅಥವಾ ಟೈಪ್ ಮಾಡಿದ ಏನೋ ಒಂದಿಷ್ಟು ತೆಗೆದುಕೊಂಡು ಹೋಗಿ ಜಡ್ಜ್ ಮುಂದೆ ಸಾದರಪಡಿಸುವ ಕಾರ್ಯ ನಡೀತಾ ಇರುವಂತದ್ದು. ಇದಾದ ಬಳಿಕ ಮಾಸ್ಕ್ ಮ್ಯಾನ್ ಅನ್ನು ಕೂಡ ನನಗೆ ಒಪ್ಪಿಸಲಾಗುತ್ತೆ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಇವತ್ತು ಅವ್ರು ಈಗ ಒಂದಿಷ್ಟು ಜನ ಏನು ತನಿಖೆಯಲ್ಲಿ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀವಿ. ಮಾಸ್ಕ್ ಮ್ಯಾನ್ CN ಚಿನ್ನಯ್ಯಗೆ ಈಗ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋದ್ರು. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ. ಆ ಟೆಸ್ಟ್ ನ ಬಳಿಕ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಕೋರ್ಟ್ನತ್ತ ಕರೆದುಕೊಂಡು ಹೋಗ್ತಾರೆ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ SIT. ಮಾಸ್ಕ್ ಮ್ಯಾನ್ CN ಚಿನ್ನಯ್ಯಗೆ ಈಗ ಮೆಡಿಕಲ್ ಟೆಸ್ಟ್ಗಾಗಿ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಂತ ವಿಜುವಲ್ಸ್ ಅನ್ನ ಗಮನಿಸಿದ್ವಿ. ಅಲ್ಲಿ ತುರ್ತು ಚಿಕಿತ್ಸಾ ಘಟಕ ಕ್ಯಾಶುಯಾಲಿಟಿ ಆ ಡೋರ್ ಇದೆಯಲ್ಲ, ಎಮರ್ಜೆನ್ಸಿ ಡೋರ್ ಮುಖಾಂತರ ಆತನನ್ನ ಕರೆದುಕೊಂಡು ಹೋದ್ರು ಒಳಗಡೆ. ಆ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದೀವಿ ನೋಡಿ. ಆ ನಂತರದಲ್ಲಿ ಕೋರ್ಟ್ನತ್ತ ಕರ್ಕೊಂಡು ಹೋಗ್ತಾರೆ. ಮಾಸ್ಕ್ ಮ್ಯಾನ್ ಅನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಲಾಗಿದೆ. ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ಇನ್ನೇನು 5-10 ನಿಮಿಷದಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ. ಅದರ ನಂತರದಲ್ಲಿ ಆತನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಕೋರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಆನಂತರ ಕಸ್ಟಡಿನ ಅಥವಾ ಬಂಧನನ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಸದ್ಯಕ್ಕೆ ಗಮನಿಸ್ತಾ ಇರುವಂತಹ ವಿಚಾರವನ್ನ ನೋಡಿದ್ರೆ SIT ಅಧಿಕಾರಿಗಳಿಗೆ ಇನ್ನೂ ಕೂಡ ತನಿಖೆ ಮಾಡೋದು ಬಾಕಿ ಇದೆ, ವಿಚಾರಣೆ ಮಾಡೋದು ಬಾಕಿ ಇದೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಹಾಗಾಗಿ ಕಸ್ಟಡಿಗೆ ಪಡಿಬಹುದು, ಎಷ್ಟು ದಿನ ಅನ್ನುವಂತಹ ಪ್ರಶ್ನೆ ಇದೆ. CN ಚಿನ್ನಯ್ಯ ಅಲಿಯಾಸ್ ಚೆನ್ನ ಈತನನ್ನ ಈಗ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋಗಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ಮಾರುತಿ. ಎಸ್ ಗೋ ಹೆಡ್. ಈಗ ಪ್ರಮುಖವಾಗಿ ಗಮನಿಸುವಂತ ಅಂಶ ಏನು ಅಂತಂದ್ರೆ ಸಾಕಷ್ಟು ದಿನಗಳ ಕಾಲ ಈ ಮಾಸ್ ಕಮ್ಯಾನ್ ಅಂದ್ರೆ ಏನು ದೂರುದಾರ ಅಂತ ಹೇಳ್ಕೊಂಡು ಧರ್ಮಸ್ಥಳಕ್ಕೆ ಬಂದು ಒಂದಿಷ್ಟು ಜಾಗಗಳನ್ನ ತೋರಿಸಿ ಅಲ್ಲಿ ಶವಗಳ ಹೂತು ಹಾಕಿದ್ದೇನೆ. ಇಷ್ಟು ವಯಸ್ಸಿನ ಅಂದ್ರೆ ಪ್ರಮುಖವಾಗಿ ಹೇಳಿರುವಂತ ಅಂಶ ಏನು ಅಂತಂದ್ರೆ ಒಂದಿಷ್ಟು ವಯಸ್ಕರ ಮಹಿಳೆಯರ ಶವವನ್ನು ಹೂತು ಹಾಕಿದ್ದೇನೆ ಅಂತ ಏನು ಹೇಳಿದ್ದ SIT ತನಿಖೆಯಲ್ಲಿ. ಹೀಗಾಗಿ ಈ ಮಾತನ್ನ ಸಂಪೂರ್ಣವಾಗಿ ಇಲಾಖೆ ಕೂಡ ನಂಬಿತ್ತು ಒಂದು ಕಡೆಗೆ. ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಈ ಒಂದು ಕಾರ್ಯಗಳನ್ನ ಮಾಡ್ಲಿಕ್ಕಿಂತ ಮುಂಚೆ ಎಲ್ಲಾ ವ್ಯವಸ್ಥೆಯಲ್ಲಿ ಎಲ್ಲಾ ಆಯಾಮಗಳಲ್ಲಿ ಈ ಒಂದು ತನಿಖೆಯನ್ನು ಆರಂಭಿಸಿದಾಗ ಒಂದಿಷ್ಟು ಮಾಹಿತಿಯನ್ನ ತನಿಖಾಧಿಕಾರಿಗಳ ಮುಂದೆ ಇದೇ ಮಾಸ್ಕ್ ಮ್ಯಾನ್ ಹೇಳ್ಕೊಂಡಿದ್ದ ಅಂತ ಹೇಳ್ಬೋದು. ಅವೆಲ್ಲವುಗಳನ್ನ ವಿಡಿಯೋ ಚಿತ್ರೀಕರಣ ಮಾಡೋದ್ರ ಮುಖಾಂತರ ಮತ್ತು ಬರೆದುಕೊಳ್ಳುವ ಮುಖಾಂತರ ಮತ್ತು ಟೈಪ್ ಮಾಡುವ ಮುಖಾಂತರ ಒಂದಿಷ್ಟು ವ್ಯವಸ್ಥೆಗಳಲ್ಲಿ ಆ ತನಿಖೆ ಆಯಾಮವನ್ನ ಬದಲಾವಣೆ ಮಾಡಲಾಗಿತ್ತು. ಅಂದ್ರೆ ಪ್ರಮುಖವಾಗಿ ಪ್ರತಿ ಬಾರಿ ಮಾಡುವಂತಹ ತನಿಖೆ ಏನಿತ್ತು ಅಥವಾ ಹಾಗೆ ಜಾಗಗಳಿಗೆ ಕಲ್ತ್ಕೊಂಡು ಹೋಗ್ತಾ ಇದ್ರು ಅಲ್ಲೆಲ್ಲ ಒಂದೊಂದು ದಿನ ಒಂದೊಂದು ಆಯಾಮಗಳಲ್ಲಿ ಒಂದಿಷ್ಟು ತನಿಖೆಯ ಆಯಾಮಗಳನ್ನ ಬದಲಾವಣೆ ಮಾಡ್ತಾ ಹೋಗ್ತಾ ಇದ್ರು. ಇದೀಗ ಬೆಳ್ತಂಗಡಿಯ ಕಚೇರಿ ಮುಂದೇನು ಬೆಳ್ತಂಗಡಿಯ ಸ್ಟೇಷನ್ ನಿಂದ ಅಂದ್ರೆ SIT ಕಚೇರಿಯಿಂದ ನೇರವಾಗಿ